ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ನಾವು ಒಂದು ಪಂಚತತ್ವಗಳು ಮತ್ತು ಪಂಚತತ್ವ ಸಿದ್ಧಾಂತಗಳು ಹೇಗಿರುತ್ತೆ, ಯಾವ್ಯಾವ ಒಂದು ತತ್ವ ಹೆಚ್ಚಾದರೆ ಏನು ಸಮಸ್ಯೆ ಆಗುತ್ತೆ, ಕಡಿಮೆ ಆದರೆ ಏನು ಸಮಸ್ಯೆ ಆಗುತ್ತೆ, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡಬಹುದು ಅನ್ನತಕ್ಕಂಥ ವಿಚಾರವನ್ನು ಹಿಂದಿನ ಪಾಠಗಳಲ್ಲಿ ತಿಳ್ಕೊಂಡಾಗಿದೆ. ಇವತ್ತಿನ ಒಂದು ಪಾಠದಲ್ಲಿ ಈ ನವತಾರ ಚಕ್ರ ಅನ್ನುವಂಥದ್ದು ಏನಿದೆಯೋ, ನವತಾರ ಸಿಸ್ಟಮ್ ಅನ್ನುವಂಥದ್ದು ಏನಿದೆಯೋ, ಅದರಿಂದ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನಿದು ನವತಾರ ಚಕ್ರ ಅಂತ ಕೇಳಿದ್ರೆ, ಇಲ್ಲಿ ನಮಗೆ 9 ಗ್ರಹಗಳಿದೆ, 27 ನಕ್ಷತ್ರಗಳಿದೆ. ಅದರಲ್ಲಿ ಒಂದು ತಾರಾ ಸಮೂಹ ಅನ್ನುವಂಥದ್ದು, ಈ ನವತಾರ ಅನ್ನುವಂಥದ್ದು ಏನಿದೆಯೋ, ಒಂದು ತಾರಾ ಸಮೂಹದವನ್ನ ಮಾಡಿ ಅದರೊಂದಿಗೆ ಯಾವ್ಯಾವ ಒಂದು ನಕ್ಷತ್ರಗಳು ಯಾವ ನಕ್ಷತ್ರದವರಿಗೆ ಏನು ಫಲಗಳನ್ನ ಕೊಡುತ್ತೆ ಅನ್ನತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳುವಂತ ಒಂದು ವಿಚಾರ. ಈ ನವತಾರ ಚಕ್ರ ಅನ್ನುವಂಥದ್ದು ಏನಿದೆಯೋ, ಇದರಲ್ಲಿ ಮೊದಲನೇದಾಗಿ ನಾವು ಅಶ್ವಿನಿ ನಕ್ಷತ್ರದಿಂದಾನೇ ತಗೊಳ್ಳೋಣ. ಅಶ್ವಿನಿ ನಕ್ಷತ್ರದಿಂದ ತಗೊಂಡು ಇಲ್ಲಿ ಅಶ್ವಿನಿ ನಕ್ಷತ್ರ, ಇದು ಜನ್ಮತಾರೆ ಎನ್ನುವಂಥದ್ದು. ಜನ್ಮತಾರ ಇದು ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ಜನ್ಮತಾರೆ ಅನ್ನುವಂಥದ್ದನ್ನು ತಗೊಂಡಾಗ ಅದಕ್ಕೆ ಭರಣಿ ನಕ್ಷತ್ರ, ಅಲ್ಲಿಂದ ಕೌಂಟ್ ಮಾಡ್ಬೇಕಾಗುತ್ತೆ. ಅವರ ಜನ್ಮ ನಕ್ಷತ್ರ ಯಾವ್ದಿರುತ್ತೋ ಅಲ್ಲಿಂದ ಕೌಂಟ್ ಮಾಡುವಂಥದ್ದು. ಅಶ್ವಿನಿ ನಕ್ಷತ್ರವನ್ನ ಮೊದಲು ತಗೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಕಾಲಪುರುಷ ಕುಂಡಲಿ ಅನ್ನತಕ್ಕಂಥದ್ದು ಏನ್ ಬರುತ್ತೋ ಅದ್ರ ಬಗ್ಗೆ ಮೊದಲು ನಾವು ತಿಳ್ಕೊಂಬಿಡೋಣ. ಯಾವಾಗ ನಾವು ಕಾಲಪುರುಷ ಕುಂಡಲಿಯ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದಿರ್ತೀವಿ, ಅವಾಗ ನಮ್ಗೇನಾಗುತ್ತೆ ಅಂತ ಕೇಳಿದ್ರೆ ಅದರ ತತ್ವಗಳು ಅನ್ನುವಂಥದ್ದು ನಮ್ಗೆ ಮೆಮರಿನಲ್ಲಿ ಇರುತ್ತೆ. ಅವಾಗ ಬೇರೆ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯ ಜನ್ಮ ನಕ್ಷತ್ರವನ್ನ ತಗೊಂಡಾಗ ನಮಗೆ ಅದರ ಮೂಲ ತತ್ವಗಳ ಬಗ್ಗೆ ಗೊತ್ತಿತ್ತು ಅಂತ ಕೇಳಿದ್ರೆ ಅಲ್ಲಿ ನಾವು ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ಮತ್ತೆ ಅದರ ಗುಣಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಭರಣಿ ನಕ್ಷತ್ರ ಅನ್ನುವಂಥದ್ದು ಏನಿದೆಯೋ, ಜನ್ಮ ತಾರೆ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಸಂಪತ್ತಾರೆ. ಈ ಜನ್ಮ ತಾರೆ ಅನ್ನುವಂಥದ್ದು ಏನಿದೆಯೋ, ಇದು ಏನ್ ಇಂಡಿಕೇಟ್ ಮಾಡುತ್ತೆ ಇದು ಅಂತ ಕೇಳಿದ್ರೆ ಸೆಲ್ಫ್, ಇದು ನಿನ್ನ ಕ್ಯಾರೆಕ್ಟರ್ ಇಂಡಿಕೇಟ್ ಮಾಡುತ್ತೆ. ಇದು ಕ್ಯಾರೆಕ್ಟರ್, ಹೇಗೆ ನಿನ್ನ ಗುಣಗಳು ಹೇಗಿದೆ ಅನ್ನುವಂಥದ್ದನ್ನ ಇದರಿಂದ ತಿಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸಂಪತ್ತಾರೆ, ಇದು ನಿನ್ನ ವೆಲ್ತ್, ಇದು ವೆಲ್ತ್ ಸಂಪತ್ತು, ಭೌತಿಕ ಸುಖಾದಿಗಳನ್ನು ಎನ್ನುವಂಥದ್ದು ಏನಿದೆಯೋ ಇದು ಈ ನಕ್ಷತ್ರದಿಂದ ನಿನಗೆ ದೊರಕುವಂಥದ್ದು. ನೆಕ್ಸ್ಟ್ ಭರಣಿ ಆದ್ಮೇಲೆ ಕೃತಿಕಾ, ಕೃತಿಕಾ ನಕ್ಷತ್ರ ಅನ್ನುವಂಥದ್ದು ಏನಿದೆಯೋ, ಈ ಅಶ್ವಿನಿ ನಕ್ಷತ್ರಕ್ಕೆ ಕೃತಿಕಾ ನಕ್ಷತ್ರ ಅನ್ನುವಂಥದ್ದು ವಿಪತ್ತಾರೆ. ವಿಪತ್ತಾರೆ ಏನ್ ಮಾಡುತ್ತೆ? ಇದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುವಂಥದ್ದು. ಪ್ರಾಬ್ಲಮ್ಸ್, ವಿಪತ್ತನ್ನು ಉಂಟು ಮಾಡುವಂಥದ್ದು. ನೆಕ್ಸ್ಟ್ ಕೃತಿಕಾ ಆದಮೇಲೆ ರೋಹಿಣಿ, ರೋಹಿಣಿ ನಕ್ಷತ್ರ ಅನ್ನುವಂಥದ್ದು ಏನಿದೆಯೋ
ವಿಪತ್ತು ಆದ್ಮೇಲೆ ಕ್ಷೇಮ ತಾರೆ ಅನ್ನುವಂಥದ್ದು ಬರುತ್ತೆ ಇಲ್ಲಿ. ಏನ್ ಕೆಲಸ ಮಾಡುತ್ತೆ ಕ್ಷೇಮ ತಾರೆ ಇಲ್ಲಿ ನಮ್ಗೆ? ಕ್ಷೇಮ, ನಿನ್ನ ಕ್ಷೇಮವನ್ನು ಬಯಸುವಂತದ್ದು. ಸೊಲ್ಯೂಷನ್ಸ್. ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅದಕ್ಕೆ ಒಂದು ಸೊಲ್ಯೂಷನ್ ಬೇಕಲ್ಲ. ಆ ಮುಂದಿನ ನಕ್ಷತ್ರ ಅನ್ನುವಂಥದ್ದು ಏನ್ ಬರುತ್ತೆ, ಅದು ಕ್ಷೇಮ ತಾರೆ ಅನ್ನುವಂಥದ್ದು ಇರುತ್ತೆ. ಸೊಲ್ಯೂಷನ್ಸ್. ಹಾ, ನೆಕ್ಸ್ಟ್ ರೋಹಿಣಿ ಆದ್ಮೇಲೆ ಮೃಗಶಿರ. ಮೃಗಶಿರ ನಕ್ಷತ್ರ ಕ್ಷೇಮ ಆದ್ಮೇಲೆ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ, ಜನ್ಮ ತಾರೆ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮ ತಾರೆ ಆದ್ಮೇಲೆ ಪ್ರತ್ಯಕ್ ತಾರೆ ಅಂತ. ಪ್ರತ್ಯಕ್ ತಾರೆ ಅನ್ನುವಂಥದ್ದು. ಈ ಪ್ರತ್ಯಕ್ ತಾರೆನೂ ಕೂಡ ನಿನ್ಗೆ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ, ವಿಪರೀತವಾಗಿ ನಿನ್ಗೆ ತೊಂದರೆ ಕೊಡುವಂಥದ್ದು. ಹ, ಯಾವಾಗ ಈ ಪ್ರತ್ಯಕ್ ತಾರೆ ಅನ್ನುವಂಥದ್ದು ನಿನ್ಗೆ ವಿಪರೀತ ತೊಂದರೆ ಕೊಡುತ್ತೆ, ಅವಾಗ ನೋಡು ಏನ್ ಮಾಡಿದ್ರು ನಿನ್ಗೆ ಬೇಡ ಅಂತಂದ್ರು ಇವರ ಗುಣಗಳ ಮೇಲೆನೆ ಆಧಾರವಾಗಿರುತ್ತೆ ಅದು. ಮೊದಲು ಮುಗಿಸ್ಬಿಡೋಣ, ಗುಣಗಳ ಮೇಲೆ ಬಗ್ಗೆ ಆಮೇಲೆ ಮಾತಾಡೋಣ. ಪ್ರತ್ಯಕ್ ತಾರೆ ಖಂಡಿತವಾಗ್ಲು 28 ನಕ್ಷತ್ರಗಳು 28 ತರ ಬೇರೆನೆ ಕೆಲಸ ಮಾಡಿದ್ರೆ ಅದ್ರ ಒಳಗಿನ ಒಂದೊಂದು ಪಾದಗಳನ್ನು ಬೇರೆನೆ ಕೆಲಸ ಮಾಡುತ್ತೆ. 27 ನಕ್ಷತ್ರದ 4 ಪಾದಗಳೇನಿದೆಯೋ ಆ 108 ಚರಣಗಳಲ್ಲಿ ಒಂದೊಂದು ಚರಣದ ಗುಣಗಳು ಬೇರೆನೆ ಇರುತ್ತೆ. ನಾವು ತಿಳ್ಕೊಬೇಕಾಗಿರೋದು ಅದನ್ನೇನೆ. ನಿಜವಾದ ಜ್ಯೋತಿಷ್ಯವನ್ನ ತಿಳ್ಕೊಬೇಕು ಅಂತ ಕೇಳಿದ್ರೆ 27 ನಕ್ಷತ್ರದ 108 ಚರಣಗಳ ಕೆಲಸ ಏನು ಅನ್ನೋದನ್ನ ತಿಳ್ಕೊಬೇಕು. ಅವ್ರ ಗುಣ ಅದು. ಯಾವುದೇ ಒಂದು ನಕ್ಷತ್ರದಲ್ಲಿ ಒಬ್ಬ ವ್ಯಕ್ತಿ ಜನನ ಆಗಿದ್ದಾನೆ ಅಂತ ಕೇಳಿದ್ರೆ ಅವನು ಯಾವ ಚರಣದಲ್ಲಿ ಜನನ ಆಗಿದಾನೋ ಅದು ಅವನ ಗುಣವನ್ನ ಇಂಡಿಕೇಟ್ ಮಾಡುತ್ತೆ. ರಾಶಿ ಅನ್ನೋದು ಇದೆಯಲ್ಲ, ಅದು ಭೌತಿಕವಾದ ವಿಚಾರ, ಭೌತಿಕ. ಅದು ರಾಶಿಯ ಗುಣ ಅನ್ನುವಂಥದ್ದು ಭೌತಿಕವಾಗಿ ಬಂದಿರತಕ್ಕಂತ ಒಂದು ಗುಣ ಅದ ಅವನಿಗೆ. ಹ, ಯಾವಾಗ ನಕ್ಷತ್ರದ ಚರಣಕ್ಕೆ ನೀನ್ ರೀಚ್ ಆಗ್ತೀಯೋ ಅದು ನವಾಂಶ ಅಂತ ಕರೀತಾರೆ. ನವಾಂಶ, ನವಾಂಶ ಅಂತ ಕೇಳಿದ್ರೆ ಅದು ಇನ್ನರ್ ಸೋಲ್ ಕನೆಕ್ಟ್ ಆಗುತ್ತೆ. ಹೌದು, ಅವನ ಹಿಂದಿನ ಜನ್ಮದಿಂದ ಬಂದಿರತಕ್ಕಂತಹ ಏನು ಕರ್ಮಗಳಿರುತ್ತೋ ಅದನ್ನ ಅವನು ಇವಾಗ ಮಾಡ್ತಿರ್ತಾನೆ. ಇವಾಗ ಪ್ರೆಸೆಂಟ್ ಅವನಿಗೆ ಆ ಗುಣನೇ ಇರುತ್ತೆ. ಅದನ್ನ ತಿಳ್ಕೊಬೇಕಾಗಿದ್ದೆ ನವಾಂಶ ಅನ್ನುವಂಥ. ಯಾವಾಗ ಜನ್ಮ ಕುಂಡಲಿಯ ಹಾಗೇನೆ ನವಾಂಶವನ್ನು ನೋಡ್ಬೇಕು ಅಂತ ಯಾಕೆ ಹೇಳಿರೋದು ಅಂತ ಕೇಳಿದ್ರೆ, ಯಾವ ನಕ್ಷತ್ರದ ಯಾವ ಚರಣದಲ್ಲಿ ವ್ಯಕ್ತಿ ಜನನ ಆಗಿದಾನೋ ಆ ಗುಣಗಳು ಅವನ ಹತ್ರ ಇರುತ್ತೆ. ಅದನ್ನೇ ಅವನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಕ್ಯಾರೆಕ್ಟರ್ ಅಂತ ಹೇಳಿದೆ ನಾನಿಲ್ಲಿ. ಜನ್ಮ ಅನ್ನುವಂಥದ್ದು ಬಂದಾಗ ಅವನ್ ಕ್ಯಾರೆಕ್ಟರ್, ಪರ್ಟಿಕ್ಯುಲರ್ ಅವನ್ ಕ್ಯಾರೆಕ್ಟರ್ ಏನಿದೆ, ಅದು ಏನ್ ಕೆಲಸ ಮಾಡೋದಕ್ಕೆ ಬಂದಿದ್ದಾನೆ ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥದ್ದೇನೆ ಜ್ಯೋತಿಷ್ಯ. ಅವನ್ ಕೆಲಸ ಏನು ಅದನ್ನೇ ಮಾಡ್ತಿರ್ತಾನ ಅವನು. ಅದನ್ನ ಮಾಡ್ಬೇಕು ಅಂತ ಕೇಳಿದ್ರೆ ಅವನ್ ಬಂದದ್ದೇ ಅದನ್ನ ಮಾಡೋದಕ್ಕೆ. ಅವನಿಗೆ ನಿನಗೆ ಇದನ್ನ ಮಾಡೋದ್ ತಪ್ಪು ಅಂತ ಹೇಳಿದ್ರೆ ಸರಿ ಒಂದಲ್ಲ ತಾನೆ. ಅವನಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ನೀನ್ ಮಾಡ್ತಾ ಇರೋ ತಪ್ಪು ಅಂತ ಬರೀ ಬುದ್ಧಿವಾದ ಹೇಳಿದ್ರೆ ಪ್ರಯೋಜನಕ್ಕೆ ಬರಲ್ಲ. ಅವನಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಸಪೋರ್ಟ್ ಮಾಡ್ಬೇಕು? ತಪ್ಪೇ ಅದು. ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅವನ ಆಸೆ, ಅದು ಡಿಸೈರ್. ಈಗ ಅವನು ವಾಯು ತತ್ವದಲ್ಲಿ ಜನನ ಆಗಿದ್ದಾನೆ ಅಂತ ಇಟ್ಕೊಳ್ಳಪ್ಪ ನೀನು. ಅವನಿಗೆ ಸ್ಪರ್ಶ ಸುಖ ಬೇಕು, ವಾಯು ತತ್ವ ಅವನು. ಅವನ್ ಜನನ ಆಗಿದ್ದೇ ಅದಕ್ಕೋಸ್ಕರ. ಅವನ ಆಸೆ ಅದು, ಡಿಸೈರ್. ಅವನ ಆಸೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಅವನು ಇಲ್ಲಿಗೆ ಬಂದಿದ್ದಾನೆ. ಅದು ಸರಿಯಾದ ಮಾರ್ಗದಲ್ಲಿ ಇರ್ಲಿಲ್ಲ ಅಂತಂದ್ರೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅವನಿಗೆ ಅಡೆತಡೆಗಳು ಬರ್ತಾ ಇದೆ. ಅವನು ಏನ್ ಮಾಡ್ಬೇಕು ಅಲ್ಲಿಗೆ? ಅದನ್ನೇ ಹೇಳ್ಕೊಡ್ಬೇಕಾಗಿದ್ದು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನ. ಜ್ಯೋತಿಷ್ಯ ಅಂದ್ರೆ ಏನು? ಜ್ಯೋತಿ ಅಂದ್ರೆ ಬೆಳಕದು. ಗುರುವಿನ ಕೆಲಸ ಏನು? ಮಾರ್ಗದರ್ಶನ ಮಾಡುವಂತದ್ದು. ಬರೀ ಬುದ್ಧಿ ಹೇಳೋರು ಸಿಗ್ತಾರೆ ನಿನಗೆ, ಇಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ಬುದ್ಧಿ ಹೇಳೋರು. ಮಾರ್ಗದರ್ಶನ ಮಾಡೋರು ಎಷ್ಟು ಜನ ಸಿಗ್ತಾರೆ ನೋಡು. ಎಲ್ಲ ಸರಿನಾ ತಪ್ಪ? ಯಾವ್ದು ಸರಿ ಯಾವ್ದು ತಪ್ಪು ಇಲ್ಲ ಇದರಲ್ಲಿ. ನಿನ್ನ ಶರೀರದಲ್ಲಿ 6 ಗುಣಗಳಿದೆ ಇಲ್ಲಿ. ಅದರಲ್ಲಿ ನಿನಗೆ ಯಾವ್ದು ಬೇಕು ಯಾವ್ದು ಬೇಡ
ಇಲ್ಲಿ ಕಾಮವಿಲ್ಲದೆ ಮೋಕ್ಷ ಇಲ್ಲ ಅಂತ ತೀರ್ಮಾನ ಆಗಿದೆ ಅಲ್ವಾ? ನಿನಗೆ ಇಲ್ಲಿ ಕಾಮ ಅಂತ ಕೇಳಿದ್ರೇನೆ ಏನು? ವಾಯು ತತ್ವ ಅದು, ಸ್ಪರ್ಶ ಅಂತ. ಆ ಸ್ಪರ್ಶ ಸುಖ ನಿನಗಿಲ್ಲ ಅಂತ ಕೇಳಿದ್ರೆ, ನೀನ್ ಯಾವುದಕ್ಕಾಗಿ ನೀನ್ ಹಂಬಲಿಸ್ತಾ ಇದೆಯೋ ಅದೇ ನಿನಗೆ ಸಿಗ್ಲಿಲ್ಲ ಅಂತ ಕೇಳಿದ್ರೆ ನೀನ್ ಮುಂದಕ್ಕೆ ಹೇಗೆ ಹೋಗುತ್ತೆ ನಿನ್ ಮನ್ಸು? ಹೋಗಲ್ಲ. ಆದ್ರೆ ಅದನ್ನೇ ನೀನ್ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ, ತಪ್ಪು ಮಾರ್ಗದಲ್ಲಿ ನೀನ್ ಹೋದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸ್ತೀಯ ನೀನು. ಅದಕ್ಕೆ ಕಾರಣ ಏನಾಗಿರಬಹುದು? ರಾಹು, ಹೌದಾ? ಅಲ್ಲಿ ರಾಹು ಸೇರ್ಕೊಂಡಿದ್ದಾನೆ. ರಾಹು ಸೇರ್ಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ತಪ್ಪು ಮಾರ್ಗದಲ್ಲಿ ಹೋಗುವಂತದ್ದು. ಆ ಬುಧ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ್ಲೂ ಕೂಡ ತಪ್ಪು ಮಾರ್ಗದಲ್ಲಿ ಹೋಗುವಂತದ್ದು. ಚಂದ್ರ ಮಾರಕ ಬಾಧಿತನಾಗಿದ್ದಾನೆ ಅಂತ ಇಟ್ಕೊ, ಚಂದ್ರ ಬಲ ಇಲ್ಲದೆ ಇರುವಂತದ್ದು, ಅವನು ಕೂಡ ಪಾಪಗ್ರಹ ಅಂತ ಎಣಿಸಲ್ಪಡುತ್ತೆ ಅಲ್ಲಿ, ಅದು ಕೂಡ ನಿನ್ಗೆ ಸರಿ ಇಲ್ಲ. ಕುಜ ಕೂಡ ಸರಿ ಇಲ್ಲ ಅಲ್ಲಿ ಅಂತ ಇಟ್ಕೋ, ಅವನು ಕೂಡ ಪಾಪಗ್ರಹ, ಇನ್ನೇನೋ ಮಾಡುವಂತದ್ದು ನೀನು. ಅದು ನಿನಗೆ ಗೊತ್ತಿರ್ಬೇಕು. ನೀನು ಹಿಂದಿನ ಜನ್ಮದಲ್ಲಿ ನೀನ್ ಮಾಡಿದೀಯ ಅದನ್ನ, ಆ ಕಾರಣದಿಂದಾನೇ ನಿನಗೆ ಸಮಸ್ಯೆ ಉಂಟಾಗಿದೆ. ಈ ಜನ್ಮದಲ್ಲೂ ನೀನು ಅದನ್ನೇ ತಗೊಂಡು ಮುಂದೆ ಹೋಗ್ತಾ ಇದೀಯ. ಯಾರ ಮಾರ್ಗ ತೋರಿಸ್ತಾರೆ ನಿನ್ಗೆ? ಯಾರೊಬ್ರು ದಾರಿ ತೋರಿಸ್ಬೇಕು ತಾನೆ. ಕೆಲವರು ಬೈದ್ ಬುದ್ಧಿ ಹೇಳ್ತಾರೆ, ಕೆಲವರು ಸಮಾಧಾನದಿಂದ ಹೇಳ್ತಾರೆ. ಸಮಾಧಾನದಿಂದ ಹೇಳಿದಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಒಂದ್ ವೇಳೆ ಎಲ್ಲಾರು ಬೈಯೋರೇ ಆದ್ರು, ಸಂಶಯ ಪಡೋರು ಅನೇಕ ಜನ ಇದ್ದಾರೆ, ಕಮೆಂಟ್ ಮಾಡೋರು ಅನೇಕ ಜನ ಇದ್ದಾರೆ, ಬೇಯೋರು ಅನೇಕ ಜನ ಇದ್ದಾರೆ, ತಿಳಿಸಿ ಹೇಳೋರು ಯಾರಿದ್ದಾರೆ? ಮತ್ತ ಆ ಅವಸ್ಥೆಯಲ್ಲಿ ತಿಳ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಏನಾದ್ರೂ ಇರುತ್ತಾ? ಇರಲ್ಲ. ಅದಕ್ಕೆ ಫಸ್ಟ್ ಸೊಲ್ಯೂಷನ್ ಬಗ್ಗೆ ಐಡಿಯಾ ಕೊಡ್ಬೇಕು ನಾವು. ಆ ಸೊಲ್ಯೂಷನ್ ಮಾಡ್ತಾ ಇರುವಾಗ ಏನ್ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ ಅವ್ರಿಗೆ. ಅವಾಗ ಅವ್ರಿಗೆ ಓನ್ ಇಂಟ್ರೆಸ್ಟ್ ಬರ್ಬೇಕು. ಆ ಓನ್ ಇಂಟ್ರೆಸ್ಟ್ ಯಾವಾಗ ಬರುತ್ತೋ ಆಗ ಅವರ ಸಮಸ್ಯೆಗೆ ಪರಿಹಾರ ಕೊಡಬಹುದೇ ವಿನಃ, ನೀನು ಒಂದೇ ಸಾರಿ ಅವ್ರ ಮೇಲೆ ಹೇರಿಕೆ ಮಾಡಕ್ ಹೋದೆ ಅಂದ್ರೆ ಯಾರು ಹೊತ್ಕೊಳ್ಳಲ್ಲ. ಹೊತ್ಕೊಳ್ಳೋ ಸಾಮರ್ಥ್ಯ ಇರಲ್ವೋ ಅವಾಗ ಎಲ್ಲೋ ನಾನು ಬ್ಲಾಕ್ ಮಾಡ್ತಾ ಇದಾರೇನೋ ಅವರು, ನನ್ನ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೇನೋ, ನಾನು ಹೋಗ್ತಾ ಇರೋ ದಾರಿಗೆ ಅಡ್ಡ ಬರ್ತಾ ಇದ್ದಾರೇನೋ, ಇಂಥ ಸಮಸ್ಯೆಗಳು ಯಾವಾಗ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ನಿನ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಶುರು ಮಾಡ್ತಾರೆ, ವಿರೋಧ ಮಾಡಕ್ ಶುರು ಮಾಡ್ತಾರೆ, ನೀನ್ ಹೇಳಿದ್ದಕ್ಕೆ ಬೆಲೆ ಕೊಡದೇ ಇರೋ ತರ ನಡ್ಕೊಳಕ್ ಶುರು ಮಾಡ್ತಾರೆ. ಆ ರೀತಿಯಾದಂತ ಸಮಸ್ಯೆಗಳಾಗತ್ತೆ. ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೇನೆ ಇದೆಲ್ಲ ಇರೋವಂಥದ್ದು. ಈಗೇನು ನಡೀತಾ ಇದೆ? ಬಿಸ್ನೆಸ್. ಯಾರ್ಯಾರು ಯಾವುದರಲ್ಲಿ ಇನ್ವಾಲ್ವ್ ಆದ್ರೆ ಏನೇನ್ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಬೇಕಾಗಿದೆ ನಾವು. ಯಾವ ನಕ್ಷತ್ರದ ಯಾವ ಚರಣದವನು ಏನ್ ಕೆಲಸ ಮಾಡಕ್ ಹೋದಾಗ ಅವನದೇನ್ ಬಿಸ್ನೆಸ್ ಮೈಂಡ್ ಇದೆಯಾ, ಏನು ಅವನ್ ಸೊಲ್ಯೂಷನ್ ಕೊಡ್ತಾನ, ಮಾರ್ಗದರ್ಶಕನಾಗ್ತಾನ, ದಾರಿ ತಪ್ಪಿಸ್ತಾನ, ಇವೆಲ್ಲವನ್ನು ನಾವು ತಿಳ್ಕೊಂಡಿರ್ಬೇಕು. ಇದೇ ಜ್ಯೋತಿಷ್ಯ ಮಾರ್ಗ ಅನ್ನುವಂಥದ್ದು. ನೆಕ್ಸ್ಟ್ ಮೃಗಶಿರ ಆದ್ಮೇಲೆ ಆರಿದ್ರ. ಆರಿದ್ರ ನಕ್ಷತ್ರ ಅನ್ನುವಂಥದ್ದು ಬರುತ್ತೆ. ಪ್ರತ್ಯಕ್ ತಾರೆ ಆದ್ಮೇಲೆ ನಿನ್ಗೆ ಸಾಧಕ ಅಂತ, ಜನ್ಮ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮ, ಪ್ರತ್ಯಕ್, ಸಾಧಕ. ನನ್ ಕ್ವಶನ್ ಏನಂದ್ರ, ಹ್ಮ್ ಈಗ ನೀವು ಜ್ಯೋತಿಷ್ಯ ಹೇಳ್ತಿರ್ತಾರಲ್ಲ, ಹ್ಮ್ ಅವ್ರು ಹೇಳಿ ಓಕೆ. ಸಾಮಾನ್ಯವಾಗಿ ಇದು ಸಾಮಾನ್ಯರು ನೋಡ್ಲಿ ಅಂತ ಅನ್ನುವಂಥದ್ದಕ್ಕೆ ನಾನು ಈ ಕಾನ್ಸೆಪ್ಟ್ ನ ತಗೊಂಡ್ಬರ್ತಾ ಇರೋದು. ಯಾಕಂತ ಕೇಳಿದ್ರೆ ನಿನಗೆ ಜ್ಯೋತಿಷ್ಯ ಗೊತ್ತಿಲ್ಲ. ಜ್ಯೋತಿಷ್ಯ ಗೊತ್ತಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಹತ್ರ ಹೋಗಿದ್ದಾನೆ. ಅವನೇನ್ ಮಾಡಿದಾನೆ ಅಂತ ಕೇಳಿದ್ರೆ ಬೇಸಿಕ್ ಸ್ಟಡಿ ಮಾಡಿದಾನೆ, ಬಟ್ ಡೀಪ್ ಹೋಗಿಲ್ಲ ಅವನು. ಯಾಕೆ ಡೀಪ್ ಹೋಗಿಲ್ಲ ಅಂತ ಕೇಳಿದ್ರೆ, ಡೀಪ್ ಹೋಗದೆ ಇರೋದಕ್ಕೂ ಒಂದು ಕಾರಣ ಇದೆ. ಒಂದು ಕರ್ಮ, ಇನ್ನೊಂದು ಧರ್ಮ. ಹೌದಾ? ನಾನು ಹಿಂದೆ ಹೇಳಿದ್ದೆ, ಧರ್ಮದಲ್ಲಿ ಯಾವ್ಯಾವ ಗ್ರಹಗಳು ಬರುತ್ತೆ? ಗುರು, ಗುರು, ರವಿ, ರವಿ, ಚಂದ್ರ, ಹಾ ಕುಜ, ಈ 4 ಕೇತು, ಈ 5 ಜನ, ಈ 5 ಜನ ಧರ್ಮದ ಪಕ್ಷದಲ್ಲಿದ್ದವ್ರು. ಕರ್ಮದ ಪಕ್ಷದಲ್ಲಿದ್ದವರು ಶುಕ್ರ, ಬುಧ, ಶನಿ, ರಾಹು. ಈ 4 ಜನ ಏನಿದಾರೋ ಇವರು ಕರ್ಮದ ಪಕ್ಷದ ಇದ್ದಿದ್ದು. ಕರ್ಮ ಅಂದ್ರೆ ಏನು? ಭೌತಿಕ ಸುಖ. ಭೌತಿಕ ಸುಖದ ಹಿಂದೆ ಓಡುವಂಥದ್ದು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅರಿವಿನ ಪ್ರಜ್ಞೆಯನ್ನು ಇಟ್ಕೊಳ್ಳಾರದೆ ಹೋಗೋದು.
ಒಂದು ವೇಳೆ ಅವರಿಗೆ ಅರಿವಿನ ಪ್ರಜ್ಞೆ ಇದೆ, ಶುಕ್ರನಿಗೆ ಗೊತ್ತಿದೆ, ಬಟ್ ಸುಖದ ಒಂದು ಆಸೆ ಇದೆಯಲ್ಲ, ಅದು ರಾಹುವಿನೊಂದಿಗೆ ಬೆನ್ನತ್ತಿದೆ, ಡಿಸೈರ್. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅವ್ರು ಮಾಡೋ ತಪ್ಪಿನ ಅರಿವಿನ ಕಲ್ಪನೆಗಳು ಅವ್ರಿಗಿರಲ್ಲ. ಈಗ ಉದಾಹರಣೆ ಹೇಳ್ಬೇಕು ನಿನ್ಗೆ ಅಂತ ಕೇಳಿದ್ರೆ, ಆ ಲವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಶುಕ್ರನ ವಿಚಾರಕ್ಕೆ ಬಂದಾಗ ಲವರ್ಸ್ಗೆ ಮನೇಲಿ ಜಾಗ ಇಲ್ಲ, ಸಮಸ್ಯೆ ಇದೆ ಏನೋ ಅವ್ರಿಗೆ, ಹೌದಾ. ರಸ್ತೆಯಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅವ್ರ ಬಗ್ಗೆ ಒಂದಿಷ್ಟು ಜನ ಕಾಮೆಂಟ್ ಮಾಡ್ತಾರೆ, ಹೌದಾ. ಕಾಲೇಜ್ ಹತ್ರ ಕೂತ್ಕೊಂಡ್ ಮಾತಾಡೋಣ ಅಂತ ಕೇಳಿದ್ರೆ ಅಲ್ಲೊಂದಿಷ್ಟು ಜನ ಮಾತಾಡ್ತಾರೆ. ಸಿನಿಮಾ ಥಿಯೇಟರ್ಗೆ ಹೋಗೋಣ ಅಂತ ಕೇಳಿದ್ರೆ ದಿನಾಲೂ ದುಡ್ಡು ಅಲ್ಲಿ ಹೊಂದ್ಸಕ್ ಆಗಲ್ಲ. ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ತಾರ, ಹೌದಾ. ಮಾತಾಡುವಾಗ ಮಾತಾಡ್ತಿರ್ತಾರ ಅವರು, ಹೌದಾ. ಆದ್ರೆ ಅವ್ರಿಗೆ ಆಸೆ ಇದೆ, ಯಾತರ ಮೇಲೆ ಆಸೆ ಇದೆ? ಭೌತಿಕ ಸುಖದ ಮೇಲೆ ಆಸೆ ಇದೆ, ದೈಹಿಕ ವಾಂಛೆಗಳು ಅಂತ. ಹಾಗಿದ್ರೆ ಅದು ಇರೋದೇ ತಪ್ಪ? ಅದಿಲ್ಲ ಅಂತಂದ್ರೆ ಏನಿಲ್ವಲ್ಲ ಇಲ್ಲಿ. ಇಲ್ಲ, ಪ್ರೀತಿ ಉತ್ಪತ್ತಿ ಆಗ್ಬೇಕು ಅಂತ ಕೇಳಿದ್ರೆ ದೈಹಿಕ ಆಕರ್ಷಣೆಯಿಂದ ಉತ್ಪತ್ತಿ ಆಗತ್ತೆ ಅದು, ಹೌದಾ. ಅದೇ ಇಲ್ಲ ಅಂತ ಕೇಳಿದ್ರೆ ನೀನೇನ್ ಮಾಡ್ತೀಯ ಇಲ್ಲಿ? ಆದ್ರೆ ಅರಿವಿನ ಪ್ರಜ್ಞೆ ಇರುತ್ತಾ? ಯಾವಾಗ ಎಮೋಷನಲ್ಲಿ ಮನುಷ್ಯ ಮುಂದೆ ಸಾಗುತ್ತೋ ಅವಾಗ ಅರಿವಿನ ಪ್ರಜ್ಞೆಯನ್ನ ಕಳ್ಕೊಳ್ಳುತ್ತೆ. ಪಾರ್ಕಲ್ಲಿ ಕೂತ್ಕೊಂಡು ಅವ್ರಿಗೆ ಮಾತಾಡೋದಕ್ಕೆ ಅನುಮತಿ ಕೊಟ್ಟಿರೋದು. ಪಾರ್ಕಲ್ಲಿ ಕೂತ್ಕೊಂಡು ಏನೇನ್ ಮಾಡ್ತಿರ್ತಾರ ಅವರು? ಏನೆಲ್ಲ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ. ಯಾರಿಲ್ಲ ಅಂತ ಕೇಳಿದ್ರೆ ಒಂದಿಷ್ಟು ದೈಹಿಕ ವಾಂಛೆಗಳು ಅಂತ ಏನಿರುತ್ತೋ ಅದನ್ನ ತೀರಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಆಕರ್ಷಣೆ ಹುಟ್ಟಿದ್ದೇ ಆ ದೈಹಿಕ ಆಕರ್ಷಣೆಯಿಂದ. ಅದಕ್ಕಾಗಿ ಆ ಅರಿವಿನ ಪ್ರಜ್ಞೆ ಕಳ್ಕೊಂಡಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಹಂಗೆ ದುಡ್ಡು ಮಾಡೋಗೋ ಹಾಗೇನೆ ಆ ದುಡ್ಡನ್ನ ನೋಡ್ತಾರೆ, ಅದ್ರ ಹಿಂದೆ ಬೀಳೋದು. ರಾಹು ಅಂದ್ರೆ ಏನು? ಡಿಸೈರ್ ಅವನೇ ತಾನೆ. ಆ ರಾಹು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಭ್ರಮೆಯನ್ನ ಉತ್ಪತ್ತಿ ಮಾಡ್ತಾನೆ. ಯಾವಾಗ ಭ್ರಮಾಲೋಕದಲ್ಲಿ ಬದುಕುತ್ತೋ ಮನುಷ್ಯ ಅವಾಗ ಅರಿವಿನ ಪ್ರಜ್ಞೆಯನ್ನ ಕಳ್ಕೊಳ್ಳುತ್ತೆ. ಅವಾಗ ಹಿಂದೆ ನೋಡ್ರವ್ರು ಇರ್ತಾರೆ ತಾನೆ. ಮತ್ತೆ ಅರಿವಿನ ಪ್ರಜ್ಞೆಯನ್ನ ಕಳ್ಕೊಂಡು ಮಾಡಿರ್ತಕ್ಕಂಥ ಕರ್ಮ ಇದೆಯಲ್ಲ, ಅದು ಅಪೂರ್ಣ ಆಗುತ್ತೆ. ಅದು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆ ಸಮಸ್ಯೆಗಳು ಅನ್ನುವಂಥದ್ದು ಏನಿದೆಯೋ ಅದನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಯಾವಾಗ ನೀನು ಕೇತುವಿನೊಳಗೆ ಹೋಗ್ತೀಯೋ ಅವಾಗ ನಿನಗೆ ಸಮಸ್ಯೆಗಳ ಇಲ್ಲ. ಸಮಸ್ಯೆಗಳನ್ನ ಕಡಿಮೆ ಮಾಡ್ಬೇಕು ಅಂತ ಕೇಳಿದ್ರೆ ಡಿಟ್ಯಾಚ್ಮೆಂಟ್ ಮಾಡ್ಕೋಬೇಕು. ರಾಹು ಅಂದ್ರೆ ಏನು? ಅಟ್ಯಾಚ್ಮೆಂಟ್. ಅವನು ಅದನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇನ್ನಷ್ಟು ಉತ್ಪತ್ತಿ ಮಾಡ್ಕೋತಾನೆ, ಇನ್ನಷ್ಟು ವೃದ್ಧಿ ಮಾಡ್ಕೋತಾನೆ. ಮನಸ್ಸಿನಲ್ಲೇನೆ ಕಲ್ಪನೆಗಳನ್ನ ಮಾಡ್ಕೊಳ್ಳೋದು, ಆ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡೋದು. ಬುಧ ಅನ್ನುವಂಥದ್ದು ಒಂದು ಮಾಯೆ. ಬುಧ ರಾಹು ಸೇರ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ ಅಂದ್ರೆ ಮಾಯೆಯನ್ನು ಉತ್ಪತ್ತಿ ಮಾಡ್ತಾರೆ. ಆ ಮಾಯಾ ಒಳಗಡೆ ಹೋಗೋದು ಅಂದ್ರೆ ಎಲ್ಲವೂ ಭೌತಿಕ ಸುಖಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡುವಂತ ಒಂದು ಕಲ್ಪನೆಗಳು ಏನು ಇರುತ್ತೆ, ಅದರಲ್ಲಿ ಒಂದಿಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಸಾಧಕ ಅನ್ನುವಂಥದ್ದಾಯ್ತು. ಇದು ಸಾಧಕ ಅನ್ನುವಂಥದ್ದು ಬಂದಾಗ ಇದು ಒಂದು ಸಾಧನ, ಇದನ್ನು ಕೂಡ ಉತ್ತಮ ಅಂತ ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಈ ಪ್ರತ್ಯಕ್ ಅನ್ನುವಂಥದ್ದು ಏನಿದೆಯೋ ಇದು ಏನ್ ಮಾಡುತ್ತೆ ಪ್ರತ್ಯಕ್ ತಾರೆ ಅಂತ ಕೇಳಿದ್ರೆ ನಿನ್ಗೊಂದಿಷ್ಟು ಸಮಸ್ಯೆಗಳನ್ನ ಹುಟ್ಟು ಹಾಕುತ್ತೆ. ತಗೊಂಬಂದು ಪ್ರತ್ಯೇಕಿಸುವಂತದ್ದು, ನಿನ್ ಮೇಲೆ ಇಲ್ಲದೆ ಇರುವಂತ ಗೂಬೆ ಕೂರಿಸುವಂತದ್ದು. ಇಲ್ಲಿ ಈ ನಕ್ಷತ್ರದ ಅಧಿಪತಿ ಯಾವ ಗ್ರಹ ಇರ್ತಾನೋ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ತಗೊಂಡ್ಬಂದು ಇಡುತ್ತೆ ಅದು. ನೆಕ್ಸ್ಟ್ ಆರಿದ್ರ ಆದ್ಮೇಲೆ ಪುನರ್ವಸು. ಅನ್ನುವಂಥದ್ದು, ಈ ಪುನರ್ವಸು ಅನ್ನತಕ್ಕಂಥದ್ದು ಏನಿದೆಯೋ ಇದು ಸಾಧಕ ಆದ್ಮೇಲೆ ಇಲ್ಲಿ ವಧ ಅನ್ನುವಂಥದ್ದು ಬರುತ್ತೆ. ವಧ ಅಂದ್ರೆ ಏನು? ಸಾವು ಅಥವಾ ಸಾವಿನ ಸಮಾನವಾಗಿರ್ತಕ್ಕಂಥ ಸಮಸ್ಯೆ. ಏನೆಲ್ಲ ಆಗ್ಬೋದು ಇಲ್ಲಿ ಸಾವು ಅಂದಾಗ? ವಧ, ಸಾವು. ನೋಡು, ನಾನಿಲ್ಲಿ ಕಾಲಪುರುಷ ಕುಂಡಲಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಗುರು ಜೀವಕಾರಕ, ಆದ್ರೂ ಕೂಡ ಇಲ್ಲಿ ನಾನು ವಧ ಅನ್ನುವಂಥದ್ದನ್ನ ತೋರಿಸಿದ್ದೀನಿ. ಏನಾಗಬಹುದು, ಮೊದ್ಲು ಇದನ್ನ ಮುಗಿಸೋಣ, ಏನಾಗಬಹುದು ಅಂತ ಯೋಚನೆ ಮಾಡೋದಾಯ್ತು. ಪುನರ್ವಸು ಆದ್ಮೇಲೆ ಪುಷ್ಯ. ಈ ಪುಷ್ಯ ನಕ್ಷತ್ರ ಅನ್ನುವಂಥದ್ದು ಏನಿದೆಯೋ ಇದು ವಧ ಆದ್ಮೇಲೆ ಬರುವಂತಹದ್ದು ಮಿತ್ರ.
ಇವನು ಏನಿದ್ರು ಕೂಡ ಇವನ್ ಸಮಸ್ಯೆಗಳು ಏನಿರುತ್ತೋ ಅದಕ್ಕೆ ಮಿತ್ರನಾಗಿ ಕೆಲಸ ಮಾಡುವಂತ